ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ವಿಪರೀತ ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಲಿಕ್ಕೂ ಕಷ್ಟ. ನೋಡಿ, ಇವತ್ತು ನಾನು ಈ ಜಾಯಿಕಾಯಿ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಈಗ ಕೊಯ್ಲೆಲ್ಲ ಮುಗಿಯುವ ಹಂತದಲ್ಲಿದೆ. ಈಗ ಕೊಯ್ಲು ಕೊನೆಯದು ಅಂತ ಹೇಳ್ಬೋದು, ಲಾಸ್ಟ್ ಒಂದು ಕೊಯ್ಲು ಅಂತ ಹೇಳ್ತೇವೆ. ಹಾಗೆ ಹೋಗಿ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ನಮ್ಮ ನೀರಿಂಗಿಸುವ ಜಾಗದಲ್ಲಿ ನೀರೆಷ್ಟು ನಿಂತಿದೆ ಅಂತ ನೋಡಿ. ದೊಡ್ಡ ಮಟ್ಟದಲ್ಲಿ ನೀರಿಂಗಿಸ್ತಾ ಇದ್ದೇವೆ ನಾವು. ಇಲ್ಲಿ ನಿಮಗೆ ಇಲ್ಲಿ ಕಾಣೋದು ಸ್ವಲ್ಪ ನೀರು ಆಗಿರ್ಬೋದು, ಈಚೆನೂ ಇದೆ. ಅಂದರೆ ಇಲ್ಲಿ ತುಂಬ ಕಳೆಗಳೆಲ್ಲ ಬಿದ್ದ ಕಾರಣ ಅದು ನಿಮಗೆ ನೀರು ಕಾಣೋದಿಲ್ಲ. ಒಂದು ಕಡಿಮೆ ಅಂತ ಹೇಳಿದರೂ ಒಂದು 10 ಸೆಂಟ್ಸು ಜಾಗದಲ್ಲಿ ನೀರು ನಿಂತಿದೆ. ಅದು ಸಹ ಒಂದು 10-20 ಅಡಿ ಎತ್ತರಕ್ಕೆ ನೀರು ನಿಂತಿದೆ. ಅಷ್ಟು ನೀರನ್ನು ನಾವು ಈ ಕಡೆಯಿಂದ ಗುಡ್ಡದಿಂದ ಬರುವ ನೀರನ್ನು ಅಲ್ಲಿ ತಡೆಗಟ್ಟಿ ಭೂಮಿಗೆ ಇಂಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ ಸ್ನೇಹಿತರೆ. ಹಾಗೆಯೇ ನೇರವಾಗಿ ಬೋರ್ವೆಲ್ಗೂ ನಮ್ಮ ಮನೆಯ ಮಾಡಿನ ನೀರನ್ನು ಹಾಕ್ತಾಯಿದ್ದೇವೆ. ಹೀಗೆ ಹಾಕಿದರೆ ಭವಿಷ್ಯದಲ್ಲಿ ನಮಗೆ ಅಡಿಕೆಗೆ ನೀರಂತೂ ಬೇಕೇ ಬೇಕಲ್ವ. ಹಾಗಾಗಿ ನಾವು ಸ್ವಲ್ಪ ಆದಷ್ಟು ನೀರಿನ ಬಗ್ಗೆ ಸ್ವಲ್ಪ ಮುತುವರ್ಜಿಯನ್ನು ವಹಿಸಲೇಬೇಕು ಅಡಿಕೆ ಕೃಷಿಕರು. ಬನ್ನಿ, ನಮ್ಮ ಜಾಯಿಕಾಯಿ ಕೃಷಿಯ ಬಗ್ಗೆ ಮಾಡುವ ಆಸಕ್ತಿ ಇದ್ದವರಿಗೆ ಮತ್ತು ವಿಷಯವನ್ನು ತಿಳ್ಕೊಳ್ಳುವವರಿಗಾಗಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಈ ಜಾಯಿಕಾಯಿ ಗಿಡ ಉಂಟಲ್ಲ, ಅದರ ಕಾಯಿಗಳು ಒಂದು ಹಳದಿ ಬಣ್ಣದಿಂದ ಕೂಡಿದ್ದು ನಮಗೆ ಒಂದು ಉತ್ತಮ ಒಂದು ನೋಟ ತೋಟಕ್ಕೆ. ಅದರ ಗಿಡನೂ ಒಂದು ಚಂದ, ಅದರ ಕಾಯಿಗಳು ಕೂಡ ಅಷ್ಟೇ ಚಂದ. ನೋಡಿ, ಕಾಯಿಗಳೆಲ್ಲ ಮುಗೀತಾ ಬಂದಿದೆ, ಏನು ಅಷ್ಟೊಂದಿಲ್ಲ ಕಾಯಿಗಳು, ಎಲ್ಲ ಕೊಯ್ಲು ಮುಗೀತಾ ಬಂದಿದೆ. ಈಗ ಕೊನೆಯ ಹಂತದಲ್ಲಿದ್ದೇವೆ. ಅಂದರೆ ಇದು ಮಳೆಗಾಲದಲ್ಲೇ ಬರುವ ಒಂದು ಕೃಷಿ ಸ್ನೇಹಿತರೆ. ಮಳೆಗಾಲದಲ್ಲಿ ಬರುವ ಕಾರಣ ನಮ್ಮ ಮಳೆಗಾಲದ ಖರ್ಚಿಗೆ ಒಂದು ಖುಷಿ ಆಗ್ತದೆ ಖರ್ಚು ಮಾಡಲಿಕ್ಕೆ. ಯಾಕಂತ ಹೇಳಿದರೆ ನಾವು ಅಡಿಕೆಯನ್ನು ಹಳೆ ಅಡಿಕೆ ಮಾಡಲಿಕ್ಕೆ ಒಂದು ಅವಕಾಶ ಇದು. ಕೆಲವರೇನು ಮಾಡ್ತಾರೆ, ಹಳೆ ಅಡಿಕೆಗೆ ರೇಟು ಹೆಚ್ಚಿದೆ, ನಮ್ಮ ಹೊಸ ಅಡಿಕೆ ಅಂತ ಹೇಳಿದರೆ ಆವತ್ತಿನ ಅಡಿಕೆಯನ್ನು ಆ ವರ್ಷವೇ ಕೊಡೋದಕ್ಕೆ ಅದು ಹೊಸ ಅಡಿಕೆ ಅಂತ ಹೇಳ್ತೇವೆ. ಒಂದು ವರ್ಷ ನಾವು ಸ್ಟಾಕ್ ಇಟ್ಟು ಕೊಟ್ಟರೆ ಅದನ್ನು ಹಳೆ ಅಡಿಕೆ ಅಂತ ಹೇಳ್ತೇವೆ. ಈ ಹಳೆ ಅಡಿಕೆಗೆ ನಮ್ಮ ಹೊಸ ಅಡಿಕೆಗಿಂತ ಒಂದು 50-100 ರೂಪಾಯಿ ಹೆಚ್ಚಿರ್ತದೆ. ಆದರೆ ಹೆಚ್ಚಿನವರಿಗೆ ಅದನ್ನು ಕೊಡಲಿಕ್ಕೆ ಇಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೇಕಾದಷ್ಟು ಸಾಲ ಇರ್ತದೆ, ಖರ್ಚಿಗೆ ಬೇಕು, ಮನೆ ಖರ್ಚಿಗೆ, ಮಕ್ಕಳ ಖರ್ಚಿಗೆಲ್ಲ ಬೇಕು. ಹಾಗಾಗಿ ಹೊಸ ಅಡಿಕೆಯನ್ನೇ ಕಮ್ಮಿ ರೇಟಿಗೆ ಕೊಡಬೇಕಾಗ್ತದೆ. ಈ ರೀತಿಯ ಎಡೆ ಕೃಷಿ ಇದ್ದರೆ ನಮ್ಮ ಆದಾಯಕ್ಕೆ ಇದು ಅನುಕೂಲ ಮಾಡಿಕೊಡ್ತದೆ, ನಮ್ಮ ಖರ್ಚಿಗೆ ಇದೊಂದು ಹಣ ಮಾಡಿಕೊಡ್ತದೆ. ಈ ಜಾಯಿಕಾಯಿ ಅಂತ ಹೇಳುವಂಥದ್ದು ಒಂದು ಸಾಂಬಾರ ಪದಾರ್ಥ. ಅಂದರೆ ಏಲಕ್ಕಿ, ಕರಿಮೆಣಸು ಇದ್ದ ಹಾಗೆಯೇ ಇದು ಕೂಡ ಒಂದು ಸಾಂಬಾರ ಪದಾರ್ಥ ಸ್ನೇಹಿತರೆ. ನೋಡಿ, ಇದು ಹಣ್ಣಾದಾಗ ಈ ರೀತಿ ಆಗ್ತದೆ. ಅಂದರೆ ಇದು ಬಿರಿದು ನಿಲ್ತದೆ, ಸಂಪೂರ್ಣವಾಗಿ ಬಿರಿದು ನಿಲ್ತದೆ. ಅದಕ್ಕೆ ಮೊದಲು ಕಾಯಿ ಇರ್ತದೆ ನೋಡಿ, ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನೋಡಿ ಈ ರೀತಿ ಇರ್ತದೆ. ಇದು ಸ್ವಲ್ಪ ಎಳೆಯ ಕಾಯಿ. ಒಂದು 10 ದಿನದಲ್ಲಿ ಇದು ಈ ರೀತಿ ಬರ್ತದೆ, ಒಡೆಯುತ್ತದೆ. ಒಡೆದ ನಂತರ ನಾವು ಇದನ್ನು ಕೊಯ್ದರೆ ಹೀಗಿರ್ತದೆ ನೋಡಿ. ಇದರಲ್ಲಿ 3 ಉತ್ಪನ್ನ. ಒಂದು ಈ ಸಿಪ್ಪೆ. ಕೆಲವರಿಗೆ ಹೇಳ್ಬೋದು ಸಿಪ್ಪೆಯಲ್ಲಿ ಏನಾಗ್ತದೆ ಅಂತ. ಸಿಪ್ಪೆಯಲ್ಲಿ ತುಂಬ ಮೌಲ್ಯವರ್ಧಿತ ಉತ್ಪನ್ನ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈಗ ಇದು ಸ್ವಲ್ಪ ಹುಳಿ ಮತ್ತು ಸಿಹಿ ರುಚಿ ಇರ್ತದೆ. ಈ ಸಿಪ್ಪೆ ಸ್ವಲ್ಪ ಪರಿಮಳ ಕೂಡ ಇದೆ. ಈ ಸಿಪ್ಪೆಯಿಂದ ಈಗ ಉಪ್ಪಿನಕಾಯಿ ಮಾಡ್ತಾರೆ, ಆಮೇಲೆ ವೈನ್ ಮಾಡ್ತಾರೆ ಸ್ನೇಹಿತರೆ, ಮತ್ತು ತುಂಬ ಒಂದು 10-15 ವೆರೈಟಿಯ ಮೌಲ್ಯವರ್ಧಿತ ಉತ್ಪನ್ನ ಮಾಡ್ತಾರೆ. ಆದರೆ ಇದಕ್ಕೆ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಬೇಡಿಕೆ ಇಲ್ಲ. ಯಾಕಂತ ಹೇಳಿದರೆ ಈ ಮೌಲ್ಯವರ್ಧಿತ ಉತ್ಪನ್ನ ಈಗೀಗ ಪ್ರಾರಂಭ ಆಗಿದೆ ಅಷ್ಟೇ, ಜಾಸ್ತಿ ಜನರಿಗೇನು ಪರಿಚಯ ಇಲ್ಲ. ಈ ಕೇರಳದಲ್ಲಿ ಈ ಜಾಯಿಕಾಯಿ ಕೃಷಿ ಅಂತ ಹೇಳೋದು ನಂಬರ್ 1 ಸ್ಥಾನದಲ್ಲಿದೆ ಸ್ನೇಹಿತರೆ. ಹಾಗಾಗಿ ಕೇರಳದವರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ, ಈ ಜಾಯಿಕಾಯಿಯ ಬಗ್ಗೆ. ಹಾಗಾಗಿ ಇದರ ಸಿಪ್ಪೆಯಿಂದ ಕೇರಳದವರು ಉಪಯೋಗಿಸಿದಷ್ಟು ನಮ್ಮ ಕರ್ನಾಟಕದವರಿಗೆ ಅಷ್ಟು ಮಾಹಿತಿ ಇಲ್ಲ. ಇದರಿಂದ ನಮಗೆ ಲಾಭ ಏನಂತ ಹೇಳಿದರೆ, ನಮ್ಮ ಮಣ್ಣಿನಲ್ಲಿ ಜೀವ ಇರ್ತದೆ ನೋಡಿ. ನನ್ನ ಪದ್ಧತಿ ಹಾಗೆ ಅಲ್ವಾ, ಇಲ್ಲಿ ಎರೆಹುಳಗಳನ್ನು ಅಭಿವೃದ್ಧಿಪಡಿಸಿ ಕೃಷಿ ಮಾಡೋದಲ್ವ. ಇದಕ್ಕೇನು ನಾನು ಹೆಚ್ಚುವರಿ ಗೊಬ್ಬರ ಕೊಡೋದಿಲ್ಲ, ನಾನು ಕೊಟ್ಟೇ ಇಲ್ಲ. ಹೊರಗಿನಿಂದ ತಂದಂತಹ ಗೊಬ್ಬರ ಅಂತ ಹೇಳೋದು, ಅದು ಕೋಳಿ ಹಿಕ್ಕೆ ಇರಲಿ ಏನೇ ಇರಲಿ, ನಾನೆಂತೂ ಕೊಡೋದಿಲ್ಲ, ಗೊತ್ತಿದೆ ನಿಮಗೆ. ನನ್ನ ಮಣ್ಣಿನಲ್ಲಿರೋ ಜೀವಿಗಳಿಗೆ ಆಹಾರ ಮತ್ತು ನನ್ನ ಅಡಿಕೆ ಕೃಷಿಗೆ ನೋಡಿ, ಅಡಿಕೆಯನ್ನು ನೋಡಿ ಹೇಗಿದೆ ಅಂತ ನೋಡಿ. ಇದರಲ್ಲಿ ನೋಡಿ, ಯಾವುದೇ ಗಿಡ ನೋಡಿದರೂ ನನ್ನಲ್ಲಿ ಇಳುವರಿ ಇಲ್ಲ ಅಂತ ಹೇಳುವ ಗಿಡ ಕಡಿಮೆ. ಅಂದರೆ ಹೆಚ್ಚಿನ ಎಲ್ಲ ಗಿಡದಲ್ಲೂ ಅಡಿಕೆ ಇಳುವರಿ ಇದೆ. ಅದು ಸಹ ಎಲ್ಲಿದೆ ನೋಡಿ, ಜಾಯಿಕಾಯಿ 4 ಅಡಿಕೆ ಮರದ ಮಧ್ಯಕ್ಕೆ ನಾನು ನೆಟ್ಟದ್ದು. ಯಾವುದು ಜಾಯಿಕಾಯಿ ಗಿಡದ ಬದಿಯಲ್ಲಿರುವ ಅಡಿಕೆ ಮರ, ಅದರಲ್ಲಿ ಅಂತೂ ವಿಪರೀತ ಅಡಿಕೆ ಇದೆ. ಅಂದರೆ ಕಾರಣ ಇಷ್ಟೇ ಸ್ನೇಹಿತರೆ, ಈ ಜಾಯಿಕಾಯಿ ಎಲೆ ಉಂಟಲ್ಲ, ಇದು ಎಲ್ಲವೂ ಔಷಧೀಯ ಗುಣವುಳ್ಳ ಒಂದು ಗಿಡವೇ ಅಲ್ವಾ. ಹಾಗಾದರೆ ಇಷ್ಟೆಲ್ಲ ಎಲೆ ಇದು ಹಣ್ಣಾಗಿ ಬಿದ್ದೇ ಬೀಳ್ತದಲ್ವ. ಎಲ್ಲಿಗೆ ಬೀಳ್ತದೆ? ನಮ್ಮ ಮಣ್ಣಿಗೆ ಬೀಳ್ತದೆ. ಮಣ್ಣಿಗೆ ಬುದ್ಧವಾದಾಗ ನಿಜವಾದ ಗೊಬ್ಬರ ಇಲ್ಲಿ ಸೃಷ್ಟಿಯಾಗ್ತದೆ ಸ್ನೇಹಿತರೆ. ಅದಕ್ಕೆ ಪೂರಕವಾಗಿ ಈ ಸಿಪ್ಪೆ ಕೂಡ. ಸಿಪ್ಪೆಯಲ್ಲಿ ಅದೇ ಮನುಷ್ಯರಿಗೆ ಬೇಕಾದಷ್ಟು
ಒಳ್ಳೆಯ ಅಂಶ ಇರುವಾಗ ನಮ್ಮ ಜೀವಿಗಳಿಗೆ ಎಷ್ಟು ಅದರಿಂದ ಉಪಯೋಗ ಆದೀತು ನಿಮಗೆ ತಿಳ್ಕೊಳ್ಳಿ. ಅದನ್ನು ನಾವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ಮಣ್ಣಿಗೆ ಹಾಕಿಬಿಟ್ರೆ ಆಯಿತು. ಇಲ್ಲಿ ಹೀಗೆ ಇಲ್ಲಿ ನೋಡಿ, ನಾನು ಹಿಂದೆಲ್ಲ ಕೊಯ್ಲು ಮಾಡಿದ್ದು ಎಲ್ಲ ಉಂಟು ನೋಡಿ. ಇಲ್ಲಿ ನೋಡಿ ಈ ರೀತಿ ಬರ್ತದೆ. ಇದರಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿಯೇ ಗಮನಿಸ್ಬೋದು, ಯಾವುದೋ ಒಂದು ಜೀವಿ ಇದನ್ನು ತಿಂತಾ ಇದೆ ನೋಡಿ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಏನೋ ಒಂದು ಜೀವಿ ಹೋಗ್ತಾ ಇದೆ ನೋಡಿ, ಎಷ್ಟು ವಿಧದ ಜೀವಿಗಳು ಹೋಗ್ತಾ ಇದೆ ನೋಡಿ ಇಲ್ಲಿ. ಇದೇ ಸ್ನೇಹಿತರೆ ನಮ್ಮ ತೋಟಕ್ಕೆ ಗೊಬ್ಬರ ಮಾಡುವಂಥದ್ದು. ಇಲ್ಲಿ ಹೇಗೆ ಅಂತ ಹೇಳಿದರೆ, ಈ ಜೀವಿಗಳು ಹಿಕ್ಕೆ ಹಾಕೋದು ಒಂದು ಲಾಭ ಆದರೆ, ಇನ್ನು ಇದಕ್ಕೆ ಪ್ರಾಯ ಆದಾಗ ಜೀವಿಗಳು ಸಾಯ್ತದೆ ನೋಡಿ. ಆ ಸತ್ತಾಗ ನಮ್ಮ ತೋಟಕ್ಕೆ ನಿಜವಾದ ಗೊಬ್ಬರ ಆಗೋದು. ಇದೇ ಸ್ನೇಹಿತರೆ ಜೀವಿಗಳನ್ನು ಸಾಕಿ ನಮ್ಮ ಜಮೀನಿಗೆ ಗೊಬ್ಬರ ಮಾಡುವಂಥ ಒಂದು ವಿಧಾನ. ಇದಕ್ಕೆ ನಾವು ಯಾವುದೇ ಖರ್ಚು ಮಾಡಲಿಕ್ಕಿಲ್ಲ, ಎಲ್ಲವೂ ಅದೇ ತನ್ನಿಂತಾನೇ ನಡೀತಾ ಇರ್ತದೆ. ಇರಲಿ ಸ್ನೇಹಿತರೆ, ನಾವು ಮುಖ್ಯ ವಿಷಯಕ್ಕೆ ಬರುವುದಾದರೆ ನೋಡಿ, ಇದು ನಮ್ಮ ಮುಖ್ಯ ಉತ್ಪನ್ನ. ಇದರಲ್ಲಿ ಪುನಃ ಎರಡು, ಈ ಕೆಂಪಗೆ ಕಾಣುವಂಥದ್ದು ಪತ್ರೆ ಅಂತ ಹೇಳ್ತಾರೆ, ಒಳಗೆ ಕಾಣುವಂಥ ಕಾಯಿ ಅದು ಗೋಟು. ಈ ಕಾಯಿ ಮೊಳಕೆ ಬರ್ತದೆ, ಮೊಳಕೆ ಬಂದರೆ ಜಾಯಿಕಾಯಿ ಗಿಡ ಹುಟ್ಟುತ್ತದೆ ಇದರಲ್ಲಿ, ಈ ಕಾಯಿಯಲ್ಲಿ ಕೂಡ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಈ ಕಾಯಲ್ಲಿ ಕೂಡ ಗಿಡ ಬರ್ತದೆ, ಆದರೆ ಗಿಡ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ಅದು ಮರವಾಗಿ ಬೆಳೀತದೆ. ಇದು ಗ್ರಾಫ್ಟೆಡ್ ಗಿಡ. ಗ್ರಾಫ್ಟೆಡ್ ಗಿಡದ ಕಾರಣ ಇದು ಎಷ್ಟು ವರ್ಷ ಹೋದರೂ ದೊಡ್ಡ ಮರ ಆಗೋದಿಲ್ಲ. ಅದೊಂದು ನಮಗೆ ಲಾಭ ನೋಡಿ, ಕೆಳಗಿನಿಂದಲೇ ನಮಗೆ ಜಾಯಿಕಾಯಿ ಸಿಗ್ತಾ ಇರ್ತದೆ, ಕೊಯ್ಲು ಮಾಡಲಿಕ್ಕೆಲ್ಲ ಸುಲಭ. ಈ ಬೀಜದಿಂದ ಮಾಡಿದರೆ ಏನಾಗ್ತದೆ, ದೊಡ್ಡ ಮರ ಆಗ್ತದೆ, ನಮಗೆ ಕೊಯ್ಲು ಮಾಡಲಿಕ್ಕೆ ತುಂಬ ಕಷ್ಟ. ಅಷ್ಟೇ ಅಲ್ಲದೆ ಈ ಬೀಜದಿಂದ ಗಿಡ ಮಾಡಿದರೆ ಅದು ಇಳುವರಿ ಬರಲಿಕ್ಕೆ ಒಂದು 5-6 ವರ್ಷ ಬೇಕು. ಆನಂತರ ಇನ್ನೊಂದು ಸಮಸ್ಯೆ ಇದೆ ಸ್ನೇಹಿತರೆ, ಅದು ಹೆಚ್ಚಿನ ಕೃಷಿಕರಿಗೆ ಗೊತ್ತಿಲ್ಲ. ನನಗೆ ಮೊನ್ನೆೊಬ್ಬರು ಕೃಷಿಕರು ಫೋನ್ ಮಾಡಿ ಕೇಳಿದರು, ನಮ್ಮಲ್ಲಿ 50 ಜಾಯಿಕಾಯಿ ಗಿಡ ಇದೆ, ಆದರೆ ಕಾಯೇ ಬರ್ತಾ ಇಲ್ಲ ಅಂತ. ಆಗ ನಾನು ಹೇಳಿದೆ, ನಿಮ್ಮಲ್ಲಿ ಗಂಡು ಗಿಡ ಎಷ್ಟು ಅಂತ. ಗಂಡು ಗಿಡ ಅಂತ ಇದೆ, ಬೇಕು ಅಂತ ಗೊತ್ತೇ ಇಲ್ಲ ಅಂತ ಹೇಳಿದರು. ಹಾಗಾದರೆ ನೀವು ಗಿಡ ಎಲ್ಲಿಂದ ತಂದದ್ದು? ನಾವು ಹೀಗೆ ಒಂದು ನರ್ಸರಿಯಿಂದ ತಂದೆವು ಅಂತ ಹೇಳಿದರು. ಅಲ್ಲಿ ಗಂಡು ಗಿಡ ಅಂತ ಕೊಡಲಿಲ್ವಾ? ಇಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಅದಕ್ಕೆ ಅವರಲ್ಲಿ ಒಮ್ಮೆ ಹೋಗಿ ವಿಚಾರಿಸಿ, ಗಂಡು ಗಿಡ ಇಲ್ಲದಿದ್ದರೆ ನಮ್ಮ ಜಾಯಿಕಾಯಲ್ಲಿ ಹೆಣ್ಣು ಗಿಡದಲ್ಲಿ ಅಥವಾ ಯಾವುದೇ ಗಿಡದಲ್ಲೂ ಪರಾಗಸ್ಪರ್ಶ ಅಂತ ಆಗದೆ ಕಾಯಿಗಳು ಬರುವುದಿಲ್ಲ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿ ಪರಾಗಸ್ಪರ್ಶ ಅಂತ ಹೇಳಿದರೆ ಏನು, ಗಂಡು ಹೂ ಮತ್ತು ಹೆಣ್ಣು ಹೂವಿನ ಮಿಲನ ಅಷ್ಟೇ. ಅದೇ ನಡೆಯದಿದ್ದರೆ ಕಾಯಿಗಳು ಬರುವುದಿಲ್ಲ. ಆದರೆ ಜಾಯಿಕಾಯಲ್ಲಿ ಏನಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಬೇರೆ ಬೇರೆಯೇ ಗಿಡಗಳು ಸ್ನೇಹಿತರೆ, ಸರಿಯಾಗಿ ತಿಳ್ಕೊಳ್ಳಿ. ಗಂಡು ಮತ್ತು ಹೆಣ್ಣು ಬೇರೆ ಬೇರೆಯೇ ಗಿಡಗಳು. ಇಲ್ಲಿ ನೀವು ಗಮನಿಸಿದರೆ ನಿಮಗೆ ಎಲೆಯಿಂದ ಅದು ಗುರ್ತ ಸಿಗುವುದಿಲ್ಲ ನೋಡಿ. ಇದು ಹೆಣ್ಣು ಗಿಡ, ಇಲ್ಲಿ ಕಾಯಿಗಳೆಲ್ಲ ಆಗ್ತಾಯಿದೆ ನೋಡಿ. ಇದು ಹೆಣ್ಣು ಗಿಡ, ಇದು ಹೆಣ್ಣು ಗಿಡ ನೋಡಿ. ಇಲ್ಲಿ ಒಂದು ನಾನು ನೆಟ್ಟಿದ್ದೇನೆ, ಇದು ಗಂಡು ಗಿಡ ನೋಡಿ. ಇದರ ಹೂ ಮತ್ತು ಈ ಹೆಣ್ಣು ಗಿಡದ ಹೂ ಬೇರೆ ಬೇರೆಯೇ ರೀತಿ ಇರ್ತದೆ. ಹಾಗಾಗಿ ಇದು ಪ್ರತ್ಯೇಕ ಗಿಡ ಅಂತ. ಗಿಡದ ಎಲೆ ಆಗಲಿ ಅಥವಾ ಗಿಡದ ಲಕ್ಷಣವನ್ನು ನೋಡಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ನರ್ಸರಿಯವರು ಏನು ಮಾಡ್ತಾರೆ, ಕೆಲವು ನರ್ಸರಿ ಹೇಗಿರ್ತದೆ ಅಂತ ತಿಳ್ಕೊಳ್ಳುವ. ಒಂದು ನರ್ಸರಿ ಅಂತ ಹೇಳಿದರೆ ಅಲ್ಲಿ ಕೆಲವು ಜಾಗದಲ್ಲಿ ಎಲ್ಲ ಗಿಡಗಳು ಅಲ್ಲಿ ಸಿಗ್ತದೆ, ಅದು ಒಂದು ನರ್ಸರಿ. ಅಂದರೆ ಅವರು ಒಂದು 50 ಮಾವಿನ ಗಿಡ ಇರ್ತದೆ, 50 ಹಲಸಿನ ಗಿಡ, 50 ಹೂವಿನ ಗಿಡ, 50 ಲಿಂಬೆ ಗಿಡ, ಎಲ್ಲವನ್ನು ಒಂದು 50 100 ಇಟ್ಟುಕೊಂಡು ಅದೊಂದು ನರ್ಸರಿ ಅಂತ ಇರ್ತದೆ. ಅವರಿಗೆ ಈ ಜಾಯಿಕಾಯಿ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ. ಎಲ್ಲ ಗಿಡದ ಹಾಗೆ ಅದು ಒಂದು ಗಿಡ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಾವು ತೆಗೊಳ್ಳುವಾಗ ನಮಗೆ ಒಂದು ಮಾಹಿತಿ ಇರಬೇಕು, ಈ ಜಾಯಿಕಾಯಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಇದೆ ಅಂತ. ಇಲ್ಲದಿದ್ದರೆ ಏನಾಗ್ತದೆ, ನಾವು ಹೋಗ್ತೇವೆ ನರ್ಸರಿಗೆ, ಅಲ್ಲಿ ಒಂದು 50 100 ಜಾಯಿಕಾಯಿ ಗಿಡ ಇಟ್ಟಿರ್ತಾರೆ, ನಾವು ಒಂದು 10-20 ತರ್ತೇವೆ, ನೆಡ್ತೇವೆ. ನಮಗೂ ಗೊತ್ತಿರೋದಿಲ್ಲ ಗಂಡು ಗಿಡ ಇದೆ ಅಂತ, ಅವರಿಗೂ ಗೊತ್ತಿರೋದಿಲ್ಲ. ಹೀಗೆ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಪರಾಗಸ್ಪರ್ಶ ಆಗದಿದ್ದರೆ ನಮಗೆ ಕಾಯಿಗಳು ಬರೋದಿಲ್ಲ. ಹಾಗಾಗಿ ನಾವು ಯಾವತ್ತೂ ಜಾಯಿಕಾಯಿ ಗಿಡ ನೆಟ್ಟಾಗ ಒಂದು ನಾವು ತಿಳ್ಕೊಂಡಿರಬೇಕು, ಇದರಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಎರಡಿದೆ ಅಂತ. ಇಲ್ಲದಿದ್ದರೆ ನರ್ಸರಿಯವರಿಗಾದರೂ ಗೊತ್ತಿರಬೇಕು. ನೋಡಿ, ಇಲ್ಲಿ ಈ ಗಂಡು ಗಿಡದಲ್ಲಿ ಯಾವಾಗ ನೋಡಿದರೂ ಅಲ್ಲಿ ಹೂಗಳು ಬರ್ತಾ ಇರ್ತದೆ ನೋಡಿ, ಈ ರೀತಿ ಇರ್ತದೆ ಹೂಗಳು. ಅದೇ ನೀವು ಹೆಣ್ಣು ಗಿಡದಲ್ಲಿ ನೋಡಿದರೆ, ಈಗ ನೀವು ಗಮನಿಸಿ, ಇದರಲ್ಲಿ ಹೂವೇ ಇಲ್ಲ. ಯಾಕೆಂತ ಹೇಳಿದರೆ ಇದು ಹೂ ಬರುವ ಸಮಯನೇ ಅಲ್ಲ. ಇದು ಮುಖ್ಯ ವಿಷಯ ಸ್ನೇಹಿತರೆ. ಇದರಲ್ಲಿ ಬಂದ ಹೂವು ನಿಮಗೊಂದು ತೋರಿಸಲಿಕ್ಕೂ ಕೂಡ ಒಂದು ಹೂವಿಲ್ಲ. ಇದ್ರೂ ಕೂಡ ಸಂಪೂರ್ಣ ಚೇಂಜು. ಗಂಡು ಗಿಡದ ಹೂವು ಬೇರೆಯೇ ರೀತಿ, ಹೆಣ್ಣು ಗಿಡದ ಹೂವು ಬೇರೆಯೇ ರೀತಿ. ಹಾಗಾಗಿ ಕೆಲವರು ಗೊತ್ತಿಲ್ಲದಿದ್ದರೆ ಈ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಗಂಡು ಗಿಡ ಮತ್ತು ಹೆಣ್ಣು ಗಿಡ ಅಂತ ಜಾಯಿಕಾಯಲ್ಲಿ ಬೇರೆ ಬೇರೆಯೇ ಇದೆ, ಆದರೆ ಎಲೆಯನ್ನು ನೋಡಿ ಗುರುತು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಗಮನಿಸಿದರೆ ಇದು ಹೆಣ್ಣು ಗಿಡ ಅಲ್ವಾ, ಇದರ ಗೆಲ್ಲಿನಿಂದ ಕಸಿ ಮಾಡಿದ ಗಿಡ ಹೆಣ್ಣೇ ಬರುವುದು. ಅದೇ ಇದು ಗಂಡು ಗಿಡ ಅಲ್ವಾ, ಇದರಿಂದ ಗೆಲ್ಲನ್ನು ಕಸಿ ಮಾಡಿದರೆ ಇದು ಗಂಡೇ ಗಿಡ ಬರುವುದು. ನಮಗೆ ನಮ್ಮ ತೋಟದಲ್ಲಿ ಒಂದು 20-25 ಗಿಡಕ್ಕೆ ಒಂದರಂತೆ ಗಂಡು ಗಿಡ ಇದ್ದರೆ ಸಾಕು. ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಬೀಜದಿಂದ ಗಿಡ ಮಾಡ್ತೇವಲ್ಲ, ಮುಖ್ಯ ವಿಷಯಕ್ಕೆ ಬರುವ. ಈ ಬೀಜದಿಂದ ಗಿಡ ಮಾಡಿದರೆ ಇದರಲ್ಲಿ ಇಳುವರಿ ಬರಲಿಕ್ಕೆ 6-7 ವರ್ಷ ಬೇಕು, ಅದೊಂದು ಸಮಸ್ಯೆ. ಅಷ್ಟೇ ಅಲ್ಲದೆ ಈ ಬೀಜದಿಂದ ಗಿಡದ ಮಾಡಿದರೆ ನಮಗೆ ಅದು ಗಂಡು ಹೆಣ್ಣು ಅಂತ ಹೇಗೆ ಗೊತ್ತಾಗೋದು, ಅದು ಗೊತ್ತಾಗೋದಿಲ್ಲ. ಗೊತ್ತಾಗಬೇಕಾದ್ರೆ 6-7 ವರ್ಷ ಬೇಕು. ಈಗ ಕಡಿಮೆ ಹಣ ಇದೆ ಅಂತ ಹೇಳಿ ನಾವು ಬೀಜದಿಂದ ಗಿಡ ಮಾಡಿದ ಒಂದು 100 ಗಿಡ ನೆಟ್ಟಿವಿ ಅಂತ ಇಟ್ಟುಕೊಳ್ಳಿ,
ಬೀಜದಿಂದ ಗಿಡ ಮಾಡಿದ್ದು, ಕಮ್ಮಿ ರೇಟ್ ಇರ್ತದೆ ಅದಕ್ಕೆ. ನಾವು ಬೀಜದಿಂದ 100 ಗಿಡವನ್ನು ನಾಟಿ ಮಾಡಿದರೆ ಅದರಲ್ಲಿ ಎಷ್ಟು ಗಂಡು ಬರ್ತದೆ ಎಷ್ಟು ಹೆಣ್ಣು ಬರ್ತದೆ ಅಂತ ಗೊತ್ತೇ ಇರೋದಿಲ್ಲ. ನಮ್ಮ ಸೋಲಿಗೆ ಒಂದು 100 ಗಿಡದಲ್ಲಿ ಒಂದು 60 ಗಂಡೇ ಬಂದರೆ ನಮಗೆ ಉಳಿದ 40 ಗಿಡದಲ್ಲಿ ಮಾತ್ರ ಕಾಯಿಗಳು ಬರುವುದು, ಗಂಡು ಗಿಡದಲ್ಲಿ ಕಾಯಿ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಗ್ರಾಫ್ಟೆಡ್ ಗಿಡವನ್ನೇ ನಾವು ಆಯ್ಕೆ ಮಾಡಿದರೆ ಮೊದಲಿನ ಸಲಕ್ಕೆ ನಾವು ಹಣ ಜಾಸ್ತಿ ಕೊಟ್ಟರೂ ಕೂಡ ನಮ್ಮ ಹೆಣ್ಣು ಗಿಡದಲ್ಲಿ ಉತ್ತಮ ಕಾಯಿಗಳೇ ಬರ್ತದೆ, ಗಂಡು ಗಿಡದ ಕೆಲ ಪಾಲಿನೇಷನ್ಗೆ ಅಂತ ಮಾತ್ರ ಇರ್ತದೆ. ನಾವು ಗ್ರಾಫ್ಟ್ ಗಿಡ ನೆಟ್ಟರೆ ತುಂಬ ಅನುಕೂಲ. ಈ ಗ್ರಾಫ್ಟೆಡ್ ಗಿಡಗಳು ಜಾಸ್ತಿ ಎತ್ತರ ಬೆಳೆಯುವುದಿಲ್ಲ, ಅದು ಅಗಲವಾಗಿ ಹರಡ್ತದೆ. ಅಷ್ಟೇ ಅಲ್ಲದೆ ಸೀಮಿತ ಎತ್ತರಕ್ಕೆ ಬೆಳೀತಾ ಇರ್ತದೆ. ನಮಗೆ ಬೀಜದ ಗಿಡ ಆದರೆ ದೊಡ್ಡ ಮರ ಆದರೆ ಅಡಿಕೆ ಮರವನ್ನು ದಾಟಿ ಮೇಲೆ ಹೋಗುವ ಸಾಧ್ಯತೆ ಇರ್ತದೆ, ನಮಗೆ ಇಳುವರಿ ಕೂಡ ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ವಿಷಯ ಇಷ್ಟೇ ಸ್ನೇಹಿತರೆ, ನಾವು ಸ್ವಲ್ಪ ತಿಳ್ಕೊಂಡು ಕೃಷಿ ಮಾಡಬೇಕಾಗ್ತದೆ. ಜಾಸ್ತಿ ಅಂತ ತಿಳ್ಕೊಳ್ಳೋ ವಿಷಯ ಇಲ್ಲ. ನಾವು ಮುಖ್ಯ ತಿಳ್ಕೊಳ್ಬೇಕಾದೇನಂತ ಹೇಳಿದರೆ, ಅಡಿಕೆ ತೋಟದ ಒಳಗಡೆ ಜಾಯಿಕಾಯಿ ಅಥವಾ ಯಾವುದೇ ಅಂತರ ಬೆಳೆ ಮಾಡಿದರೂ ನಮ್ಮ ತೋಟದಲ್ಲಿ ಮಣ್ಣಿನ ಗೊಬ್ಬರದ ಅಂಶ ಹೆಚ್ಚಾಗ್ತದೆ, ಅದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಅದು ನೀವು ಅದರಲ್ಲಿ ಕಾಯಿ ಬರಲಿ ಬಿಡಲಿ, ಅದರಲ್ಲಿ ನಿಜವಾಗಿಯೂ ಗೊಬ್ಬರದ ಅಂಶ ಮಣ್ಣಿನಲ್ಲಿ ಹೆಚ್ಚಾಗಿ ಆಗ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ನಮ್ಮ ಅಡಿಕೆ ಇಳುವರಿ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಇಳುವರಿ ಇದೆ ಅಂತ. ನಮ್ಮ ಆದಾಯ ಕೂಡ ಹೆಚ್ಚಾಗ್ತದೆ. ಭವಿಷ್ಯದಲ್ಲಿ ಅಡಿಕೆಗೆ ರೇಟು ಏರ್ತದ ಬೀಳ್ತದ ಗೊತ್ತಿಲ್ಲ, ಅದು ಬಿಡುವ ಆಚೆ. ಆಮೇಲೆ ರೋಗ ಬಾಧೆ ಕೂಡ ಹಾಗೇ ಇದೆ ಅಡಿಕೆಗೆ. ಆದರೆ ಎಡೆ ಕೃಷಿ ಮಾಡಿದರೆ ನಮಗೆ ಒಂದು ಎಡೆಯಲ್ಲಿ ಹಣ ಬರ್ತಾ ಇರ್ತದೆ ನೋಡಿ, ನಮ್ಮ ಸೈಡ್ ಖರ್ಚಿಗೆ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಂದು ಲಾಭವನ್ನು ಇಲ್ಲಿ ಗಮನಿಸುವುದಾದರೆ 1-2 ಲಾಭ ಅಲ್ಲ ಸ್ನೇಹಿತರೆ ನಾವು ಎಡೆ ಕೃಷಿ ಮಾಡಿದರೆ. ಅಂದರೆ ಮಣ್ಣಿನಲ್ಲಿರುವ ಗೊಬ್ಬರದ ಅಂಶ ಹೆಚ್ಚಾಗ್ತದೆ, ನಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗ್ತದೆ. ಅಷ್ಟೇ ಅಲ್ಲದೆ ಈ ಗೊಬ್ಬರದ ಅಂಶ ಹೆಚ್ಚಾಗಿ ನಮ್ಮ ಅಡಿಕೆ ಇಳುವರಿ ಕೂಡ ಹೆಚ್ಚಾಗ್ತದೆ. ಇಷ್ಟೆಲ್ಲ ಲಾಭ ಇರುವಾಗ ನಾವು ಯಾವುದೇ ಎಡೆ ಕೃಷಿ ಮಾಡದೆ ಕೇವಲ ಅಡಿಕೆ ಗಿಡವನ್ನೇ ನೆಡ್ತಾ ಇದ್ದರೆ ಅದರಿಂದ ಏನು ಲಾಭ ಅಂತ ಆಗೋದಿಲ್ಲ. ನಾವು ಒಂದು ಸಣ್ಣ ಮಟ್ಟಿನ ಹಣವನ್ನು ಈ ರೀತಿ ಹೊಸ ಗಿಡಗಳಿಗೆ ಅಥವಾ ಹೊಸ ಕೃಷಿಗೆ ನಾವು ಅಡಿಕೆ ತೋಟದ ಒಳಗಡೆ ಮಾಡಿದರೆ ನಮ್ಮ ಜಾಗವನ್ನು ಕೂಡ ನಾವು ಸದುಪಯೋಗ ಮಾಡಿದಂತಾಗ್ತದೆ. ಇಲ್ಲದಿದ್ದರೆ ಕೇವಲ ಅಡಿಕೆ ಮಾತ್ರ ಇದ್ದರೆ ಬಾಕಿ ಅದರಲ್ಲಿ 90% ಜಾಗ ನಮ್ಮದು ವೇಸ್ಟ್ ಆಗ್ತದೆ ನಾವು ಯಾವುದೇ ಕೃಷಿ ಮಾಡದಿದ್ದರೆ. ಹಾಗಾಗಿ ತುಂಬ ವಿಧದ ಕೃಷಿಯನ್ನು ಮಾಡ್ಬೋದು ಅಡಿಕೆ ತೋಟದ ಒಳಗಡೆ. ಮುಖ್ಯವಾಗಿ ಕಾಫಿ, ಏಲಕ್ಕಿ, ಜಾಯಿಕಾಯಿ, ಕೊಕ್ಕೋ, ಕರಿಮೆಣಸು, ಈ ರೀತಿ ಬೇರೆ ಬೇರೆ ವಿಧದ ಕೃಷಿಯನ್ನು ಮಾಡ್ತಾ ಬಂದರೆ ನಮ್ಮ ಆದಾಯ ಖಂಡಿತ ಹೆಚ್ಚಾಗ್ತದೆ. ಇನ್ನು ಸ್ನೇಹಿತರೆ, ನಿಮಗೆ ಈ ಜಾಯಿಕಾಯಿ ಗಿಡಗಳು ಬೇಕಿದ್ದರೆ ನನ್ನಲ್ಲಿ ಸೀಮಿತವಾಗಿ ಇದೇ ವೆರೈಟಿಯ 200 ಗಿಡ ಇದೆ ಸ್ನೇಹಿತರೆ. 200 ಗಿಡ, ಕೇವಲ 200 ಗಿಡ ಇದೆ. ಗಂಡು ಗಿಡ ಕೂಡ ಪ್ರತ್ಯೇಕವಾಗಿದೆ. ನಾನು ನಂಬರನ್ನು ಹಾಕ್ತೇನೆ. ಯಾರಿಗಾದರೆ ಬೇಕಿದ್ದರೆ ಹತ್ತಿರದವರಿಗೆ ಅಥವಾ ದೂರದವರಿಗೂ ಬರುವ ಅನುಕೂಲತೆ ಇದ್ದರೆ, ನಾವು ಧರ್ಮಸ್ಥಳದ ಪಕ್ಕ ಇರುವುದು, ಬರುವ ಅನುಕೂಲತೆ ಇದ್ದರೆ ಕೇವಲ 200 ಗಿಡ ಇದೆ, ತಗೊಂಡು ಹೋಗ್ಬೋದು ಸ್ನೇಹಿತರೆ. ಹೀಗೆ ಇಲ್ಲಿ ಗುರುತು ಮಾಡಿರುವಂಥದ್ದು ಇದು ಗಂಡು ಗಿಡ ನೋಡಿ. ಹೀಗೆ ಇದೆಲ್ಲ ಗಂಡು ಗಿಡಗಳು ನೋಡಿ. ನೋಡಿ ಗಿಡ ಹೇಗಿದೆ ಅಂತ ನೋಡಿ. ಇಲ್ಲಿ ಇದು ಸ್ಟೆಪ್ ಬೈ ಸ್ಟೆಪ್ಪು ಗಿಡಗಳ ಬೆಳವಣಿಗೆ ಆಗೋದು. ನೋಡಿ, ಇಲ್ಲಿ ಈಗ ಕಸಿಗಟ್ಟಿದ್ದು ಬಡ್, ಇಲ್ಲಿ 1ನೇ ಸ್ಟೆಪ್ ಆಗಿದೆ, ಇಲ್ಲಿ 2ನೇ ಸ್ಟೆಪ್ ಆಗಿದೆ, ಈಗ ನೋಡಿ 3ನೇ ಸ್ಟೆಪ್ಪಿಗೆ ಹೊರಡ್ತಾ ಇದೆ. ಈ ರೀತಿಯ ಗಿಡಗಳಿಗೆ ನರ್ಸರಿಯಲ್ಲಿ 700ರಿಂದ 800 ರೂಪಾಯಿ ಹೇಳ್ತಾರೆ ಸ್ನೇಹಿತರೆ. ಆದರೆ ನಾನು ಇದು ಕೇವಲ 200 ಗಿಡ ಇದೆ, ನಿಮಗೆ ಅತಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೇನೆ. ಬೇಕಾದವರು ತೆಗೆದುಕೊಂಡು ಹೋಗ್ಬೋದು. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.